ಸ್ನೇಹಿತರೆ, ನಿಮಗೆ ವಿಜಯನಗರ ಕಾಲದ ದೇವಾಲಯಗಳು ಗೊತ್ತಿರಬಹುದು. ಆದರೆ ವಿಜಯನಗರಕ್ಕಿಂತಲೂ ಹಳೆಯದಾದ ಈ ಪುರಾತನ ಶಿವ ದೇವಾಲಯ ನಿಮಗೆ ಗೊತ್ತಾ? ಹೌದು, ಇದು ಹಂಪಿಯ ಹತ್ತಿರ ಇರುವ ಈ ಭವ್ಯವಾದ ದ್ವಾರಗೋಪುರವು 5 ಹಂತಗಳನ್ನು ಒಳಗೊಂಡಿದ್ದು ದೇವಾಲಯದ. ಬನ್ನಿ, ಈ ಅಪರೂಪದ ದೇವಾಲಯದ ಒಳಗೆ ಹೋಗಿ ಅದರ ಇತಿಹಾಸ ಮತ್ತು ವೈಶಿಷ್ಟ್ಯಗಳನ್ನು ನೋಡೋಣ. ದೇವಾಲಯ ಪ್ರವೇಶಿಸುವ ಮೊದಲು ನಾವು ನಂದಿ ಮಂಟಪವನ್ನು ನೋಡೋಣ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಇಲ್ಲಿ ನಂದಿಯು ಭಗವಾನ್ ಶಿವನತ್ತ ಮುಖ ಮಾಡಿ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಇದರ ಪಕ್ಕದಲ್ಲೇ ಈ ದೇವಾಲಯದ ಇತಿಹಾಸವನ್ನು ಹೇಳುವ ಶಿಲಾಶಾಸನ ಕೂಡ ಇದೆ. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ನಾವು ನೋಡೋಣ ಮಲಪನಗುಡಿಯ ಮಲ್ಲಿಕಾರ್ಜುನ ದೇವಸ್ಥಾನವನ್ನು. ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಂಪಿ ಎಂದರೆ ಸಾಮಾನ್ಯವಾಗಿ ನಾವು ವಿರೂಪಾಕ್ಷ ದೇವಾಲಯ, ವಿಠಲ ದೇವಾಲಯ, ಕಲ್ಲಿನ ರಥ ಇಂತಹ ಭವ್ಯ ಸ್ಮಾರಕಗಳನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಆದರೆ ಹಂಪಿಯ ಸುತ್ತಮುತ್ತ ಇನ್ನೂ ಹಲವಾರು ಪ್ರಾಚೀನ ದೇವಾಲಯಗಳು ಮೌನವಾಗಿ ತಮ್ಮ ಇತಿಹಾಸವನ್ನು ಹೇಳುತ್ತಾ ನಿಂತಿವೆ. ಅಂತಹ ಒಂದು ದೇವಾಲಯವೇ ಮಲಪನಗುಡಿಯ ಈ ಮಲ್ಲಿಕಾರ್ಜುನ ದೇವಸ್ಥಾನ. ದೇವಸ್ಥಾನದ ಪ್ರಾಕಾರದ ಗೋಡೆಯ ಮೇಲೆ ನೀವು ನೋಡ್ಬೋದು ಗಾರೆಯಿಂದ ಮಾಡಿದ ಶಿಲ್ಪಗಳನ್ನು. ಎಷ್ಟು ಸುಂದರವಾಗಿವೆ ಈ ಶಿಲ್ಪಗಳು. ಇಂದಿಗೂ ಆ ಶಿಲ್ಪಗಳು ಹಾಗೇ ಇವೆ. ಸ್ವಲ್ಪ ಹಾಳಾದರೂ ಕೂಡ ಅವನ್ನು ನೀವು ನೋಡ್ಬೋದು. ನೀವು ರಾಜಗೋಪುರ, ಮಲ್ಲಿಕಾರ್ಜುನ ಗೋಪುರ ಹಾಗೂ ಪಾರ್ವತಿ ದೇವಿಯ ಗೋಪುರವನ್ನು ಕೂಡ ನೀವು ನೋಡ್ಬೋದು. ಇದು ಮಲ್ಲಿಕಾರ್ಜುನ ಗೋಪುರ. ಚಿಕ್ಕದಾಗಿ ಕಾಣುವುದು ಅದು ಪಾರ್ವತಿ ದೇವಿಯ ಗೋಪುರ. ದೇವಸ್ಥಾನದ ಆವರಣದೊಳಗೆ ನೀವು ಇಲ್ಲಿ ವೀರಭದ್ರ ಸ್ವಾಮಿಯ ದೇವಾಲಯವನ್ನು ನೀವು ನೋಡ್ಬೋದು. ಅಲ್ಲಿ ನೀವು ವೀರಭದ್ರ ಸ್ವಾಮಿಯ ಚಿಕ್ಕದಾದ ದೇವಾಲಯ ಇದೆ, ಬನ್ನಿ ನೋಡೋಣ. ಇದು ವೀರಭದ್ರ ಸ್ವಾಮಿಯ ದೇವಾಲಯ. ನಾವೀಗ ಮುಖಮಂಟಪಕ್ಕೆ ಹೋಗೋಣ. ನೋಡಿ, ಈ ಅದ್ಭುತ ಕೆತ್ತನೆ ಶಿವಪಾರ್ವತಿಯರು ನಂದಿ ಮೇಲೆ ಹೋಗ್ತಕ್ಕಂಥದ್ದು. ಇಲ್ಲಿದೆ ಇನ್ನೊಂದು ಅದ್ಭುತವಾದ ಕೆತ್ತನೆ ನೋಡಿ, ಇದು ಕೂಡ ಎಷ್ಟು ಸುಂದರವಾದ ಕೆತ್ತನೆ. ಒಂದೊಂದು ಶಿಲ್ಪವು ಅದ್ಭುತವಾಗಿವೆ. ಇಲ್ಲೊಂದು ಉಬ್ಬು ಶಿಲ್ಪ, ಕೆಳಗಡೆ ನೀವು ನೋಡ್ಬೋದು ಆಂಜನೇಯನ ಉಬ್ಬು ಶಿಲ್ಪವನ್ನು. ಇನ್ನೊಂದು ಭಾಗದಲ್ಲಿ ಬೇಡರ ಕಣ್ಣಪ್ಪ ಶಿವನಿಗೆ ತನ್ನ ಕಣ್ಣನ್ನು ಕಿತ್ತಿಡ್ತಕ್ಕಂಥ ಒಂದು ದೃಶ್ಯ. ಅದ್ಭುತವಾದ ಕಲ್ಪನೆಯ ಚಿತ್ರವನ್ನು ನೀವು ನೋಡ್ಬೋದು. ಒಂದೊಂದು ಶಿಲ್ಪವೂ ಅದ್ಭುತ. ಈ ದೇವಸ್ಥಾನದಲ್ಲಿ ತಪ್ಪಡಿ ಬಾರ್ತಕ್ಕಂಥ ಮನುಷ್ಯ. ಈ ದೇವಸ್ಥಾನದ ಕಂಬಗಳ ಮೇಲೆ ಇರತಕ್ಕಂಥ ಉಬ್ಬು ಶಿಲ್ಪಗಳು ಅದ್ಭುತ, ಅಮೋಘ. ನೋಡಿ, ಇಲ್ಲಿ ಯಾವ ರೀತಿಯ ಒಂದು ಚಿತ್ರ ಇದೆ. ಇಲ್ಲಿ ಕುರಿಗಾಹಿ ಮನುಷ್ಯನ ಚಿತ್ರವನ್ನು ಕೂಡ ನೀವು ನೋಡ್ಬೋದು. ಈಶ್ವರ ನೋಡಿ, ಒಂದೊಂದು ಚಿತ್ರವೂ ಒಂದೊಂದು ಅದ್ಭುತ. ಹ್ಯಾಳಿ ಪ್ರಾಣಿ ನೋಡಿ, ಯಾವ ರೀತಿ ಉಬ್ಬು ಶಿಲ್ಪಗಳನ್ನು ಕೆತ್ತಿದ್ದಾರೆ ಶಿಲ್ಪಿ ಅಂತ ನೀವು ನೋಡ್ಬೋದು. ವರಾಹ ವಿಗ್ರಹವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ನೋಡಿ, ವರಾಹ ಹೇಗಿದೆ ಅಂತೇಳಿ. ಹೆಚ್ಚು ವಿವರಣೆ ನೀಡುತ್ತಾ ಹೋದರೆ ವಿಡಿಯೋ ಲೆಂತ್ ಹೆಚ್ಚಾಗುತ್ತೆ. ಹಾಗಾಗಿ ಹೆಚ್ಚಿಗೆ ವಿವರಣೆ ನೀಡಲಿಕ್ಕೆ ಹೋಗೋದಿಲ್ಲ. ನಾವೀಗ ದೇವಸ್ಥಾನದ ಒಳಗಡೆ ಹೋಗೋಣ. ಮೊದಲಿಗೆ ನೀವಿಲ್ಲಿ ನೋಡಬಹುದು ದ್ವಾರಪಾಲಕರನ್ನು, ನಂದ ಸುನಂದ ಶೈವ ದ್ವಾರಪಾಲಕರು ಈ ಬಾಗಿಲಿನ ಹತ್ರ ನೀವು ಕಾಣಬಹುದು. ಈಗ ಗರ್ಭಗುಡಿಯ ಮಂಟಪಕ್ಕೆ ಹೋಗ್ತಾ ಇದ್ದೀವಿ. ಪೂಜೆ ನಡೀತಾ ಇದೆ. ಓಂ ನಮಃ ಶಿವಾಯ.
ಮುಖ್ಯ ಗರ್ಭಗುಡಿಯಲ್ಲಿ ಎತ್ತರವಾದ ಪಾಣಿಪೀಠದ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಅದರ ಕೆಳಗಡೆ ಇನ್ನೂ ಒಂದು ಚಿಕ್ಕ ಲಿಂಗವನ್ನು ಕೂಡ ನೀವು ನೋಡಬಹುದು. ಈ ದೇವಾಲಯದಲ್ಲಿ ಶಿವನೊಂದಿಗೆ ಪಾರ್ವತಿ ದೇವಿ ಮತ್ತು ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ವಿಶೇಷವಾಗಿ ಮಧ್ಯದಲ್ಲಿರುವ ಗರ್ಭಗುಡಿಯಲ್ಲಿ ಸುಮಾರು 3 ಅಡಿ ಎತ್ತರದ ಪಾರ್ವತಿ ದೇವಿಯ ವಿಗ್ರಹ ಇದೆ. ಪಾರ್ವತಿಯ ಎರಡೂ ಕಡೆಯ ಚಿಕ್ಕ ದೇವಾಲಯಗಳಲ್ಲಿ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಸಭಾಮಂಟಪದಲ್ಲಿ ನೀವು ನೋಡಬಹುದು, ಕಂಬಗಳ ಮೇಲೆ ಅದ್ಭುತ ಕೆತ್ತನೆಗಳನ್ನು ಕೆತ್ತಿದ್ದಾರೆ. ನೋಡಿ ಯಾವ ರೀತಿ ಇದೆ ಶಿಲ್ಪಗಳು, ಯಾವ ರೀತಿ ಶಿಲ್ಪಿಗಳು ಈ ಕೆತ್ತನೆಯನ್ನು ಕೆತ್ತಿದ್ದಾರೆ ಅಂತ ನೀವು ನೋಡಬಹುದು. ಹಂಪಿಯ ಸುತ್ತಮುತ್ತ ಇನ್ನೂ ಹಲವಾರು ಪ್ರಾಚೀನ ದೇವಾಲಯಗಳು ಮೌನವಾಗಿ ತಮ್ಮ ಇತಿಹಾಸವನ್ನು ಹೇಳ್ತಾ ನಿಂತಿವೆ. ನಾಗಬಂಧ ಅಂತ ಹೇಳೋದಿದೆ. ಹಂಪಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಈ ದೇವಸ್ಥಾನ ಇದ್ದರೂ ಬಹುತೇಕ ಜನರು ಈ ಶಿವಾಲಯವನ್ನು ನೋಡದೆ ಹೋಗುತ್ತಾರೆ. ಕಂಬಗಳ ಮೇಲೆ ಕೆತ್ತಿರುವ ಅದ್ಭುತ ಕೆತ್ತನೆಯನ್ನು ನೀವು ನೋಡಬಹುದು. ಈ ದೇವಾಲಯದ ಬಾಗಿಲಿನ ಎರಡೂ ಬಗ್ಗಲಲ್ಲಿ ನೀವು ನೋಡಬಹುದು ನಂದ ಸುನಂದರ ಮೂರ್ತಿಗಳನ್ನು. ಇವರು ಶೈವ ದ್ವಾರಪಾಲಕರು. ನೋಡಿ ಕೆಳಗಡೆ ಇರುವ ಶಿವಲಿಂಗವನ್ನು ಕೂಡ ನೀವು ನೋಡಬಹುದು. ಎಷ್ಟು ಅದ್ಭುತವಾಗಿದೆ ಈ ದೇವಸ್ಥಾನ. ಈ ಮಲ್ಲಿಕಾರ್ಜುನ ದೇವಾಲಯ ವಿಜಯನಗರ ದೇವಾಲಯಕ್ಕಿಂತಲೂ ಪುರಾತನವಾದದ್ದು. ಮಾಡ್ತೀವಿ. ಬನ್ನಿ ನಾವೀಗ ಗರ್ಭಗುಡಿಯ ಆವರಣದಲ್ಲಿರುವ ಇತರ ದೇವಸ್ಥಾನಗಳನ್ನು ಕೂಡ ನೋಡೋಣ. ನಂದಿ, ಮೊದಲಿಗೆ ಗಣೇಶನ ಪಕ್ಕದಲ್ಲಿಯೇ ನೀವು 3 ಅಡಿ ಎತ್ತರದ ಪಾರ್ವತಿ ದೇವಿಯ ವಿಗ್ರಹವನ್ನು ನೀವು ನೋಡ್ಬೋದು. ಪಾರ್ವತಿ ದೇವಿಯನ್ನು ನೀವೀಗ ನೋಡ್ತಾ ಇದ್ದೀರಿ. ಪಾರ್ವತಿ ದೇವಿಯ ಪಕ್ಕದಲ್ಲಿ ಮತ್ತೊಂದು ಗಣೇಶನ ದೇವಸ್ಥಾನವನ್ನು ಕೂಡ ನೀವು ನೋಡಬಹುದು. ಈ ದೇವಸ್ಥಾನವು ಸ್ವಲ್ಪ ಚಿಕ್ಕದಾದರೂ ಅದ್ಭುತವಾದ ಶಿವಾಲಯ. ಶಿವನ ಎದುರಿಗೆ ನೀವು ನಂದಿಯನ್ನು ಕೂಡ ನೋಡಬಹುದು. ಈ ಕಂಬದಲ್ಲಿ ನಂದಿ ಮತ್ತು ಗಣೇಶನನ್ನು ಕೂಡ ನೋಡಬಹುದು. ಅಪರೂಪದ ಬ್ರಹ್ಮದೇವರ ವಿಗ್ರಹ. ಅದ್ಭುತವಾದ ಭೂಷಿಪಗಳನ್ನು ಇಲ್ಲಿ ನೋಡಬಹುದು. ಸಾಕ್ಷಾತ್ ಮಲ್ಲಿಕಾರ್ಜುನ ಶಿವಲಿಂಗ. ಸ್ನೇಹಿತರೆ, ಮುಖಮಂಟಪದಲ್ಲಿರುವ ಉಬ್ಬು ಶಿಲ್ಪಗಳ ಕೆತ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಶಿಲ್ಪಿಯ ಕೈಚಳಕ ನಮಗೆ ಇಲ್ಲಿ ತಿಳಿಯುತ್ತದೆ. ವರಹ ಕೂಡ ನೋಡ್ಬೋದು. ಆಂಜನೇಯ ಅಭಿಷೇಕ ಮಾಡ್ತಕ್ಕಂಥದ್ದು, ಶಿವಪಾರ್ವತಿ ನಂದಿ ಮೇಲೆ ಹೋಗ್ತಕ್ಕಂಥ ದೃಶ್ಯದ. ನಾಗೇಶ್ವರ ಋಷಿ.
ಹಾಂ, ಕೋಳಿ ರೂಪದ ಮನುಷ್ಯ ಇದು. ಪಕ್ಷಿ ಥರ ಮನುಷ್ಯ. ಇದು ಮೋಸ್ಟ್ಲಿ ಕಾರ್ತಿಕೇಯ ಅನ್ಸುತ್ತೆ ನನಗೆ. ಕಾರ್ತಿಕೇಯ ಸರ್, ಹೌದು ಕಾರ್ತಿಕೇಯ. ಕಾರ್ತಿಕೇಯ. ಇದು ಎರಡು ಭಾಗದಲ್ಲಿ ನೋಡಿದ್ರೆ ಕುದುರೆನೇ ಇದು. ಯಾಕಂದ್ರೆ ಈ ಭಾಗ ಮುಚ್ಚಿ ನೋಡ್ರಿ, ಇದು ಈ ಕುದುರೆ ಕಾಲೆತ್ತಿ ನಿಂತೈತಿ ಈ ಕಡೆ, ಇದು ಈ ಕುದುರೆ ಕಾಲೆತ್ತಿ ನಿಂತೈತಿ. ತಪಸ್ಸಿ ಕುಂತ ಋಷಿ ಇದು. ಮಲಪನಗುಡಿಯ ಮಲ್ಲಿಕಾರ್ಜುನ ದೇವಸ್ಥಾನ ಈ ಪ್ರದೇಶದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಕಾಲಭೈರವನ್ನ ಪುರಾತತ್ವ ತಜ್ಞರ ಅಭಿಪ್ರಾಯದ ಪ್ರಕಾರ ಈ ದೇವಸ್ಥಾನವು ವಿಜಯನಗರ ರಾಜರ ಕಾಲಕ್ಕಿಂತಲೂ ಮುಂಚೆ ನಿರ್ಮಾಣವಾಗಿರಬಹುದು. ಅಂದರೆ 14ನೇ ಶತಮಾನಕ್ಕಿಂತಲೂ ಮುಂಚೆ ಈ ದೇವಸ್ಥಾನ ಇಲ್ಲಿ ಅಸ್ತಿತ್ವದಲ್ಲಿತ್ತು. ಶಿವಲಿಂಗಕ್ಕೆ ಪೂಜೆ ಮಾಡತಕ್ಕಂಥ ಋಷಿಗಳು. ಇದು ಹಳೆ ಪ್ರಾಣಿ. ಆನೆ. ಆ್ಯಕ್ಚುಲಿ ಪೇಂಟಿಂಗ್ ಮಾಡ್ಬಾರ್ದಾಗಿತ್ತು. ನಮ್ಮ ಆರಾಧ್ಯ ದೈವ ಆಂಜನೇಯ. ಇಲ್ಲಿ ಆಂಜನೇಯ ವಿಗ್ರಹ ಕೂಡ ನೀವು ನೋಡ್ಬೋದು. ಈ ಶಿವಭಕ್ತ ಬೇಡರ ಕಣ್ಣಪ್ಪ ಇದು. ಇದು ತೆಗ್ದಿಲ್ಲ. ಶಿವನಂದಿ ಹಾಲು ತಗೊಂಡು ಶಿವನಿಗೆ ಅಭಿಷೇಕ ಮಾಡ್ತಕ್ಕಂಥ ಪ್ರಾಕಾರದ ಗೋಡೆಯ ಮೇಲೆ ನೀವು ಗಾರೆ ಶಿಲ್ಪಗಳನ್ನು ಕೂಡ ಕಾಣ್ತಾ ಇದ್ದೀರಿ ನೋಡಿ. ದೇವಾಲಯದ ಆವರಣದೊಳಗಿರುವ ವೀರಭದ್ರ ದೇವರನ್ನು ಕೂಡ ನೀವು ನೋಡಬಹುದು. ಸಾಲು ಮಂಟಪಗಳನ್ನು ನೀವು ನೋಡ್ಬೋದು. ಇಲ್ಲಿ ನನ್ನ ಎದುರಿಗೆ ನೀವು ಬಾವಿಯನ್ನು ಕೂಡ ನೋಡಬಹುದು. ಇದು ಪುರಾತನ ಬಾವಿ. ಈ ಬಾವಿಯ ಹಿಂಭಾಗದಲ್ಲಿರೋದೇ ಇದು ಅಡಿಗೆ ಮನೆ, ಪುರಾತನ ಅಡಿಗೆ ಮನೆ. ಅಡಿಗೆ ಮನೆ ನೋಡು, ಹಾವಿನ ಶಿಲ್ಪವನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಕೂಡ ನೋಡಬಹುದು. ಅದರ ಜೊತೆಗೆ ಇನ್ನೊಂದು ಪ್ರಾಕಾರದ ಗೋಡೆ ದೇವಾಲಯದ ಹಿಂಬದಿಯಲ್ಲಿ ಪ್ರಾಕಾರದ ಗೋಡೆ ಇಲ್ಲ, ಅರ್ಧಂಬರ್ಧ ಮಾಡಿದರೆ, ಗೋಡೆ ಕಟ್ಟಿಲ್ಲ. ಇನ್ನು ನಿರ್ಮಾಣ ಮಾಡಬೇಕು. ಕಲ್ಯಾಣ ಮಂಟಪ. ಇದು ಕಲ್ಯಾಣ ಮಂಟಪ. ಅದ್ಭುತವಾದ ಕಲ್ಯಾಣ ಮಂಟಪ ಇದು. ಸುಮಾರು 20 ಕಂಬಗಳಿರುವ ಕಲ್ಯಾಣ ಮಂಟಪ ಇದು. ತುಂಬ ಸುಂದರವಾಗಿದೆ. ಪ್ರತಿಯೊಂದು ಕಂಬದ ಮೇಲೂ ನೀವು ಉಬ್ಬು ಶಿಲ್ಪಗಳನ್ನು ನೋಡಬಹುದು. ನೀವಿಲ್ಲಿ ನೋಡಬಹುದು ಕಲ್ಯಾಣ ಮಂಟಪದ ಹತ್ರ ಆಮೆಯನ್ನ. ಇದು ಆಮೆ. ಅದರ ಕೆಳಗಡೆ ನೀವು ಆಮೆ ಹಲ್ಲಿಯನ್ನು ಕೂಡ ನೋಡಬಹುದು. ನೋಡಿ, ಇಲ್ಲಿ ಕೆಳಗಡೆ ಬಂದ್ರೆ ಹಲ್ಲಿ ಕೂಡ ಇಲ್ಲಿ ನೋಡಿ. ಅಲ್ಲಿ ಮತ್ತೆ ಆಮೆ. ಇಲ್ಲಿ ನೀವು ಇದೇ ರೀತಿ ಮೀನನ್ನು ಕೂಡ ನೋಡಬಹುದು. ಮೀನಿನ ಗುರುತಿದ್ರೆ ಈ ಭಾಗದಲ್ಲಿ ನೀರು ಇದೆ ಅಂತ ಅರ್ಥ. ಮೀನು ಯಾವ ಸಂದೇಶ ಕೊಡುತ್ತಂದ್ರೆ, ಯಾವ ಮಾರ್ಗದಲ್ಲಿ ನೀರಿದೆ ಅದನ್ನು ತಿಳಿಸೋಕ್ಕೋಸ್ಕರ ಆಗಿನ ಕಾಲದಲ್ಲಿ ಮೀನನ್ನು ಗುರುತಾಕಿರ್ತಾರೆ ಗೋಡೆ ಮೇಲೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಮಲಪನಗುಡಿಯ ಪುರಾತನ ಮಲ್ಲಿಕಾರ್ಜುನ ದೇವಸ್ಥಾನ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.